ಮೊನ್ನೆ ಹುಬ್ಬಳ್ಳಿ ತಾಲೂಕು ಇನಾಮಿರಪುರದಲ್ಲಿ ಒಂದು ತಂದೆಯೇ ಕೊಚ್ಚಿ ಕೊಲೆ ಮಾಡ್ತಾನೆ. ಇಲ್ಲೊಂದು ಈ ಒಬ್ಬ ಮುಸ್ಲಿಮರ ರಫೀಕ್ ಅನ್ನೋ ವ್ಯಕ್ತಿ ಒಬ್ಬ ರಂಜಿತಾ ಅನ್ನೋ ಮಹಿಳೆ ಕುತ್ತಿಗೆ ಕೊಯ್ತಾನೆ. ಅಂದರೆ ಸಮಾಜ ಮಹಿಳೆಯರು ಸ್ವಚ್ಛಂದ ನಿರ್ಭೀತಿಯಿಂದ ಅಡ್ಡಾಡುವಂಥ ಪರಿಸ್ಥಿತಿ ಇಲ್ಲ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಗೃಹ ಸಚಿವರು ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಕಾನೂನು ಸುವ್ಯವಸ್ಥೆಯನ್ನು ಹೆಚ್ಚು ಭಾಳ ಬಲಪಡಿಸಬೇಕಂತ ಹೇಳಿ ಈ ಮೂಲಕ ನಾನು ಕೇಳಿಕೊಳ್ಳುತ್ತಾ, ಏನು ಯಲ್ಲಾಪುರದಲ್ಲಿ ನಡೆದಂತಹ ಈ ರಂಜಿತಾ ಬನ್ಸೋಡೆ ಎಂಬ ಯುವತಿಯ ಕುಟುಂಬಕ್ಕೆ ಸರ್ಕಾರದಿಂದ ಒಂದು ನೌಕರಿ ಮತ್ತು ₹1 ಕೋಟಿ ಪರಿಹಾರಧನ ಮತ್ತು ಅವರಿಗೆ ಭೂಮಿ ಇತರೆ ಒಂದು ಸೌಲಭ್ಯಗಳನ್ನು ನೀಡಬೇಕು ಮತ್ತು ಪೊಲೀಸ್ ರಕ್ಷಣೆಯನ್ನು ಕೂಡ ಆ ಯುವತಿಗೆ ನೀಡಬೇಕು. ಅವರ ಯುವತಿಯ ಮಕ್ಕಳಿಗೆ ಮತ್ತು ಅವರ ಕುಟುಂಬಕ್ಕೆ ನೀಡಬೇಕು. ಯಲ್ಲಾಪುರದಲ್ಲಿ ಆದಂಥ ಹೀನಮಾನ್ಯ ಒಂದು ಕೊಲೆ, ರಂಜಿತಾ ಬನ್ಸೋಡೆ ಅನ್ನೋ ಮಹಿಳೆ ಸರ್ಕಾರಿ ಶಾಲೆಯ ಒಂದು ಸಹಾಯಕಿಯಾಗಿ ಕೆಲಸ ಮಾಡ್ತಿರ್ತಾಳೆ. ಆಕೆ ನನ್ನೊಂದಿಗೆ ನೀನು ಸಂಪರ್ಕಿಸು ಅಂತೇಳಿ ಒಬ್ಬ ದುಷ್ಟ, ದುರುಳ, ಕಾಮಿಕ ಇಂಥ ಒಂದು ಹೆಣ್ಣು ಮಗಳನ್ನು ಸಾಕಷ್ಟು ಬಾರಿ ಆಕೆಯನ್ನು ಪ್ರೀತಿಸು ಅಂತೇಳಿ ಒತ್ತಾಯಿಸಿದಾಗ ಅವಳು ಯಾವಾಗ ಅಲ್ಲೆಗಳತ್ತಾಳ. ಆನಂತರ ಅವಳನ್ನು ಕಾಯ್ದುಕೊಂಡು ಶಾಲೆಯಿಂದ ಬರುವಾಗ ಮನೆಯ ಹತ್ತಿರದಲ್ಲಿರುವಂಥ ಸಂದರ್ಭದಲ್ಲಿ ಅದು ಏರಿಯಾದಲ್ಲಿ ಹಾಡು ಹಗಲೇ ಜನರ ಮಧ್ಯೆ ಒಂದು ಹೆಣ್ಣನ್ನು ಕಗ್ಗೊಲೆ ಮಾಡ್ತಾನಂತಂದ್ರೆ ಯಾವ ರೀತಿ ಇಂಥ ಕಟುಕರಿಗೆ ಸರ್ಕಾರ ಎಚ್ಚೆತ್ತುಕೊಂಡು ಇಂಥ ಕಠಿಣ ಶಿಕ್ಷೆಯನ್ನು ಕೊಡಬೇಕು. ಈಗಾಗಲೇ ಆತ ತೀರಿಕೊಂಡು ಹೋಗಿದ್ದಾನೆ. ಆದರೆ ಇಂಥ ಘಟನೆಗಳು ಮೊನ್ನೆ ಹುಬ್ಬಳ್ಳಿ ತಾಲೂಕು ಇನಾಮಿರಪುರದಲ್ಲಿ ಒಂದು ತಂದೆಯೇ ಕೊಚ್ಚಿ ಕೊಲೆ ಮಾಡ್ತಾನೆ. ಇಲ್ಲೊಂದು ಈ ಒಬ್ಬ ಮುಸ್ಲಿಮರ ರಫೀಕ್ ಅನ್ನೋ ವ್ಯಕ್ತಿ ಒಬ್ಬ ರಂಜಿತಾ ಅನ್ನೋ ಮಹಿಳೆ ಕುತ್ತಿಗೆ ಕೊಯ್ತಾನೆ. ಅಂದರೆ ಸಮಾಜ ಮಹಿಳೆಯರು ಸ್ವಚ್ಛಂದ ನಿರ್ಭೀತಿಯಿಂದ ಅಡ್ಡಾಡುವಂಥ ಪರಿಸ್ಥಿತಿ ಇಲ್ಲ. ಹೀಗಾಗಿ ನಾನು ಮಾನ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡಬೇಕು. ಆಮೇಲೆ ಈಗ ಆದಂಥ ರಂಜಿತಾಳ ಕುಟುಂಬಕ್ಕೆ ಸರ್ಕಾರ ನೆರವು ಕೊಡಬೇಕು. ಆಮೇಲೆ ಏನು ಸಂಬಂಧಿಸಿದ ಅಟ್ರಾಸಿಟಿ ಕಾಯ್ದೆ ಪ್ರಕಾರ ಯಾವೆಲ್ಲ ಸೌಲಭ್ಯಗಳು ಬರಬೇಕು ತುರ್ತಾಗಿ ಆ ಸೌಲಭ್ಯಗಳನ್ನು ಕೊಡಬೇಕಂತೇಳಿ ನಾನು ಈ ಮಾಧ್ಯಮ ಮೂಲಕ ಕೇಳ್ಕೊತೀನಿ. ಯಲ್ಲಾಪುರ ಹುಬ್ಬಳ್ಳಿಯ ಹತ್ತಿರ ಇರುವಂಥ ಯಲ್ಲಾಪುರ ಅನ್ನೋ ಒಂದು ಊರಿನಲ್ಲಿ ನಡೆದಂಥ ರಂಜಿತಾ ಬನ್ಸೋಡೆ ಅನ್ನೋ ಹುಡುಗಿಯ ಮರ್ಮವಾಗಿ ಹತ್ಯೆ ಮಾಡಿದಂಥ ಒಂದು ಮುಸ್ಲಿಂ ಯುವಕ ನಮ್ಮ ದಲಿತ ಯುವತಿಯರ ಅವ್ರಿಗೆ ಗುರಿಯಾಗ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಇವತ್ತು ರಾಜ್ಯ ಸರ್ಕಾರವನ್ನು ಖಂಡಿಸ್ತೀನಿ. ರಾಜ್ಯ ಸರ್ಕಾರಕ್ಕೆ ನಾವು ಧಿಕ್ಕಾರವನ್ನು ಹೇಳ್ತೀನಿ. ನೀವು ಗುಪ್ತಚರ ಇಲಾಖೆದವರು ಏನು ಮಾಡ್ತಾ ಇದ್ದೀರಿ ಅನ್ನೋದನ್ನು ನೀವು ಮನದಟ್ಟಣೆ ಮಾಡಿಕೊಂಡು, ಇಲ್ಲಾಂದರೆ ಸರ್ಕಾರದಿಂದ ನೀವು ಇಳಿದು ಬೇರೆದವ್ರಿಗೆ ಸರ್ಕಾರವನ್ನು ಕೊಡ್ರಿ. ಅವರಾದರೂ ಈಗ ನಮ್ಮ ದಲಿತ ಮಹಿಳೆಯರನ್ನ ರಕ್ಷಣೆ ಮಾಡ್ತಾರೆ ಅನ್ನೋ ವಿಚಾರದಲ್ಲಿ ನಾನು ತಮಗೆ ಸರ್, ಮಾನ್ಯಾಳ ಹತ್ಯೆಗೆ ಈಗ ನೋಡಿ, ಮಾನ್ಯಾಳ ಹತ್ಯೆನೂ ಅದೇ ಹೇಳ್ತದಲ್ಲ, ಜಾತಿವಾದ ಅನ್ನೋದು ಇನ್ನೂವರೆಗೆ ಹಿಂದುತ್ವ ಜಾತಿವಾದಾಗ ಹೊಂಟಿದ್ದೀರಾ. ನಾವು ಹಿಂದುತ್ವದವರೇ. ಈಗ ನನ್ನ ಹೆಸರು ಮಾರುತಿ ಅಂದಮೇಲೆ ನಾನು ಒಬ್ಬ ಹಿಂದೂನೇ. ಆಮೇಲೆ ನೀವೆಲ್ಲರೂ ಏನು ಮಾಡ್ತಾ ಇದ್ದೀರಾ, ಜಾತಿವಾದದಲ್ಲೇನ ಮಹಿಳೆಯರನ್ನ ಕೊಲ್ತಾ ಇದ್ದೀರಾ, ಯುವತಿಯರನ್ನ ಕೊಲ್ತಾ ಇದ್ದೀರಾ. ಇದು ಇಲ್ಲಿ ಬಂದಿದ್ದು ಹಂಗೆ. ಯಾಕಂದರೆ ಬರೀ ದಲಿತ ಮಹಿಳೆಯರೇ, ದಲಿತ ಯುವಕರೇ, ದಲಿತ ಯುವತಿಯರೇ ನಿಮಗೆ ಟಾರ್ಗೆಟ್ ಆಗಿದ್ದರೆ ಈ ರಾಜ್ಯ ಸರ್ಕಾರದಲ್ಲಿ ಅಥವಾ ಈ ದೇಶದಲ್ಲಿ ನಾವು ಬದುಕೋಣ ಬೇಡ. ಈ ದೇಶದ ಮೂಲ ನಿವಾಸಿಗಳು ನಾವು ಇಲ್ಲಿ ಬದುಕಾಕೆ ನೀವು ರಕ್ಷಣೆ ಕೊಡಲಿಲ್ಲ ಅಂತಂದರೆ ನಾವು ಮುಂಬರುವ ದಿನಗಳಲ್ಲಿ ಈ ಬೀದಿಗಳದ ಹೋರಾಟವನ್ನು ಬಿಡ್ತೇವೆ. ನಾವೇ ಭಯಂಕರವಾದಂಥ ಹೋರಾಟಗಳನ್ನು ಮಾಡ್ತೀವಿ. ಅದನ್ನು ನೆನಪಲ್ಲಿ ಇಟ್ಕೋಬೇಕಂತ ಸರ್ಕಾರಕ್ಕೆ ಎಚ್ಚರಿಕೆ ಮಾಡ್ತೀನಿ. ರಾಜ್ಯದಲ್ಲಿ ಪದೇ ಪದೇ ದಲಿತ ಹೆಣ್ಣು ಮಕ್ಕಳ ಮೇಲೆ ಹಲ್ಲೆ, ಅತ್ಯಾಚಾರ, ಕೊಲೆ ಇಂಥ ಘಟನೆಗಳು ಭಾಳ ಆಗ್ತಾ ಇದ್ದಾವೆ. ಅದೇ ರೀತಿ ಧಾರವಾಡ ತಾಲೂಕು, ಹುಬ್ಬಳ್ಳಿ ತಾಲೂಕಿನ ವೀರಾಪುರದಲ್ಲಿ ಕೂಡ ಮಾನ್ಯ ಮಾದಾರ್ ಅನ್ನುವ ಯುವತಿಯನ್ನು ಬರಬರವಾಗಿ ಹತ್ಯೆ ಮಾಡಿದರು. ಅದೇ ರೀತಿಯಾಗಿ ಕಾರವಾರ ಜಿಲ್ಲಾ ಯಲ್ಲಾಪುರ ತಾಲೂಕಿನಲ್ಲಿ ಕೂಡ ರಂಜಿತಾ ಬನ್ಸೋಡೆ ಚಲವಾದಿ ಎನ್ನುವ ಯುವತಿಯನ್ನು ಕೂಡ ಏನು ಅನ್ಯ ಕೋಮಿನ ಒಬ್ಬ ಯುವಕ ಮದುವೆಯಾಗುವಂಥ ಪೀಡಿಸಿ ಅವಳ ಕುತ್ತಿಗೆಯನ್ನು ಕೂಡ ಕೊಯ್ದು ಕೊಲೆ ಮಾಡಿದ್ದಾನೆ. ಈ ಥರ ರಾಜ್ಯದಲ್ಲಿ ಬಹಳ ಒಂದು ನಮ್ಮ ದಲಿತ ಯುವತಿಯರ ಮೇಲೆ ಕೊಲೆಯ ಪ್ರಕರಣಗಳು ಭಾಳ ಹೆಚ್ಚುತ್ತಾ ಇದ್ದಾವೆ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಗೃಹ ಸಚಿವರು ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಕಾನೂನು ಸುವ್ಯವಸ್ಥೆಯನ್ನು ಹೆಚ್ಚು ಭಾಳ ಬಲಪಡಿಸಬೇಕಂತ ಹೇಳಿ ಈ ಮೂಲಕ ನಾನು ಕೇಳಿಕೊಳ್ಳುತ್ತಾ, ಏನು ಯಲ್ಲಾಪುರದಲ್ಲಿ ನಡೆದಂತಹ ಈ ರಂಜಿತಾ ಬನ್ಸೋಡೆ ಎಂಬ ಯುವತಿಯ ಕುಟುಂಬಕ್ಕೆ ಸರ್ಕಾರದಿಂದ ಒಂದು ನೌಕರಿ ಮತ್ತು ₹1 ಕೋಟಿ ಪರಿಹಾರಧನ ಮತ್ತು ಅವರಿಗೆ ಭೂಮಿ ಇತರೆ ಒಂದು ಸೌಲಭ್ಯಗಳನ್ನು ನೀಡಬೇಕು ಮತ್ತು ಪೊಲೀಸ್ ರಕ್ಷಣೆಯನ್ನು ಕೂಡ ಆ ಯುವತಿಗೆ ನೀಡಬೇಕು. ಅವರ ಯುವತಿಯ ಮಕ್ಕಳಿಗೆ ಮತ್ತು ಅವರ ಕುಟುಂಬಕ್ಕೆ ನೀಡಬೇಕು. ಮತ್ತು ಇದೇ ಥರ ಮರುಕಳಿಸದೆ, ಈ ಘಟನೆಗಳು ಮರುಕಳಿಸದೆ ಇದನ್ನು ಎಚ್ಚರದಿಂದ ಒಂದು
ರಾಜ್ಯವನ್ನು ಕಾಪಾಡಬೇಕಂತೇಳಿ ಮಾನ್ಯ ಶ್ರೀ ಗೃಹ ಸಚಿವರಂಥ ಪರಮೇಶ್ವರ್ ಅವರು ಕೂಡ ನಾನು ಕೇಳಿಕೊಳ್ಳುತ್ತೇನೆ.